ವರ್ಕರ್ಸ್ ಅವರು ಲೋಡರ್ಸು ಕ್ಲೀನರ್ಸು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ವಾಟರ್ ಮ್ಯಾನ್ಗಳು, ಆಮೇಲೆ ಅತ್ಯಂತ ಮುಖ್ಯವಾಗಿ ಯೂಜುಡಿ ವರ್ಕರ್ಸು. ನಾವು ಸರ್ಕಾರ ಕೇಳೋದೇನೆಂದರೆ, ನಮಗೆ ಆರೋಗ್ಯ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನಮಗೆ ಕೊಡಿ, ಪೌರ ಕಾರ್ಮಿಕರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಓದ್ಕೊಡಿ. ಸರ್ಕಾರದಲ್ಲಿ ನಿಮ್ಮ ಕೈ ದುಡ್ಡು ಇರಲಿಲ್ವಾ? ನಮ್ಮ ಸಂಬಳದಲ್ಲಿ 500 ರೂಪಾಯಿ ಕಟ್ ಮಾಡ್ಕೊಳ್ಬೇಕಾರೆ ನಮ್ಮ ದುಡ್ಡನ್ನು ಕಟ್ ಮಾಡಿಕೊಂಡು ನೀವು ಬೇಕಾದ್ರೆ ನಮ್ಗೆ ಆರೋಗ್ಯ ಸಂಜೀವಿನಿ ಕೊಡಿ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಿ ಅಂತ ನಮ್ಮ ಬೇಡಿಕೆ. ಇದು ನ್ಯಾಯಯುತವಾದ ಬೇಡಿಕೆ ಇದೆ ಅಂತ ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಏನಂತ ಹೇಳಿದ್ರೆ, ಸರ್ಕಾರ ನಮ್ಮ ಪೌರಾಡಳಿತ ನಿರ್ದೇಶನಾಲಯ 316 ಮುನ್ಸಿಪಾಲಿಟಿನಲ್ಲಿ ಕಸ ಗುಡಿಸ್ತಕ್ಕಂಥವ್ರು, ಲೋಡರ್ಸ್ಗಳು, ಕ್ಲೀನರ್ಸ್ಗಳು, ವಾಟರ್ ಸಪ್ಲೈನವರು, ದಿನ ಬೆಳಗಾದ್ರೆ ಯೂಜುಡಿ ವರ್ಕರ್ಸು, ಇಷ್ಟು ಜನ ಏಕಕಾಲಕ್ಕೆ ಕೆಲಸ ಮಾಡ್ತಾರೆ. ಅವ್ರನ್ನೆಲ್ಲ ಒಂದೇ ಸೂರಿನಡಿಯಲ್ಲಿ ತಂದು ಅವ್ರನ್ನ ಸರ್ಕಾರದಿಂದಲೇ ಸಂಬಳ ಕೊಡ್ತಕ್ಕಂಥದ್ದು ಆಗ್ಬೇಕು. ನಿಮಗೆಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು 2014ರಲ್ಲಿ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಅವರು ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರನ್ನೆಲ್ಲ ಕಾಯಂ ಮಾಡ್ತೀವಿ ಅಂತ ಗೆಜೆಟ್ ನೋಟಿಫಿಕೇಶನ್ ಹೊಡಿಸಿದ್ರು. ಗೆಜೆಟ್ ನೋಟಿಫಿಕೇಶನ್ ಹೊಡಿಸಿದಾಗ ಆವಾಗ ಸ್ಯಾಂಕ್ಷನಿಂಗ್ ಸ್ಟ್ರೆಂತ್ಗೆ ಏನು ಇಡೀ ಅವ್ರು ಏನು 25,000 ಜನ ಪೌರ ಕಾರ್ಮಿಕರು ನಾವು ಕಾಯಂ ಮಾಡ್ತೀವಿ ಅಂತ ಆವಾಗ ಕೇವಲ 15% ಕಾಯಮಾತಿ ಮಾಡಿದ್ದಾರೆ. ತದನಂತರ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ನಾವೆಲ್ಲ ಪೌರ ಕಾರ್ಮಿಕರು ಕಾಯಂ ಮಾಡ್ಬಿಡ್ತೀವಿ ಅಂತ ಹೇಳಿ ಆವಾಗಲೂ ಕೂಡ ಕೇವಲ 10% ಪೌರ ಕಾರ್ಮಿಕರು ಕಾಯಂ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡೋದಂದ್ರೆ, ಪುರಸಭೆಗಳಿರ್ತಾವಲ್ಲ, ಟೌನ್ ಮುನ್ಸಿಪಾಲಿಟಿಗಳು, ಅದಕ್ಕೆ ಮಾತ್ರ 100% ಮಾಡಿದ್ದಾರೆ. 100% ಪೌರ ಕಾರ್ಮಿಕರು ನೇಮಕ ಮಾಡ್ಕೊಂಡ್ಬಿಡ್ತಾರೆ. ನಗರಸಭೆ ಗ್ರೇಡ್ 1 ಗ್ರೇಡ್ 2 ನಗರಸಭೆಗಳಲ್ಲಿ ಮಾತ್ರ 50% ಔಟ್ಸೋರ್ಸ್ ನಲ್ಲಿ, ಇನ್ನು 50% ಕಾಯಂ ಮಾಡ್ತೀವಿ. ಈ ತಾರತಮ್ಯ ಬೇಡ. ಈ ತಾರತಮ್ಯ ಹೋಗ್ಲಾಡಿಸಿ ನಮ್ಗೆಲ್ರಿಗೂ ಕಾಯಂ ಮಾಡಬೇಕು ಅನ್ನೋದು ನಮ್ಮ ನ್ಯಾಯಯುತವಾದ ಬೇಡಿಕೆ. ಒಂದು ಸಂವಿಧಾನಬದ್ಧ ಜವಾಬ್ದಾರಿಯುತ ಸರ್ಕಾರ ಕೂಡ ನಮ್ಮ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ, ನಮ್ಮ ಉದ್ಯೋಗ ರಕ್ಷಣೆ ಮಾಡ್ತಕ್ಕಂಥ ಒಂದು ಆದ್ಯ ಕರ್ತವ್ಯ, ಅದರ ಬದ್ಧತೆ ಇರಬೇಕು ಅಂತ ನಾವು ಹಲವಾರು ಬಾರಿ ನಮ್ಮ ರಾಜ್ಯಾಧ್ಯಕ್ಷರ ಪ್ರಭಾಕರ್ ಅವ್ರ ನೇತೃತ್ವದಲ್ಲಿ ಕೇಳಿದ್ವಿ. ಬೆಳಗಿನ ಟೈಮ್ ತಿಂಡಿ ಕೊಡ್ತಾ ಇದ್ದಾರೆ. ಬೆಳಗಿನ ಟೈಮ್ ತಿಂಡಿ ಕೊಡೋದ್ರೆ ಬರೀ ಪೌರ ಕಾರ್ಮಿಕರು ಕೊಡ್ತೀವಿ ಅಂತಾರೆ. ನಾವು ಹೇಳ್ತಾ ಇರೋದೇನಂದ್ರೆ, ಅದೇ ಟೈಮ್ಗೆ ನೀರು ಕೊಡೋನು ಬರ್ತಾನೆ, ಅದೇ ಟೈಮ್ಗೆ ಯೂಜುಡಿ ಗಾಡಿಯವ್ರು ಬರ್ತಾನೆ, ಅದೇ ಟೈಮ್ಗೆ ಲೋಡರ್ಸ್ ಬರ್ತಾನೆ. ಅವ್ರು ತಿಂಡಿ ತಿಂತಾ ಇರ್ತಾರೆ, ಇವ್ರು ನೋಡ್ತಾ ಇರ್ತಾರೆ. ಈ ತಾರತಮ್ಯ ಹೋಗ್ಬೇಕು, ಎಲ್ರಿಗೂ ಕೂಡ ತಿಂಡಿ ಕೊಡಿ, ಅದರಿಂದ ಏನು ಲಾಸ್ ಆಗಲ್ಲ ಸರ್ಕಾರಕ್ಕೆ ಅಂತ ಬೇಡಿಕೆ ಇಟ್ಟಾರೆ. ಅತ್ಯಂತ ಮುಖ್ಯವಾದ ಬೇಡಿಕೆ ಅಂದ್ರೆ, 25 ವರ್ಷದಿಂದ ಕ್ಷೇಮಾಭಿವೃದ್ಧಿ, ದಿನಗೂಲಿ ನೌಕರು, ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಕೇವಲ ಬರೀ ಉಮಾವತಿ ಜಡ್ಜ್ಮೆಂಟ್ ಅಂತ ಹೇಳಿ 5 ಕಂಡೀಷನ್ಸ್, 7ನೇ ಕ್ಲಾಸ್ ಪಾಸ್ ಆಗಿರ್ಬೇಕು, ಅವನು ನ್ಯಾಯಾಲಯಕ್ಕೆ ಹೋಗಿರಬಾರ್ದು ಅಂತ ಏನೇನು ಕಂಡೀಷನ್ ಆಗ್ತಾ ಇದೆ. ಎಷ್ಟೋ ಜನ ಸಮಾನ ಕೆಲಸಕ್ಕೆ ₹1 ಕೋಟಿ ಅಷ್ಟು ಇಡ್ಗಂಟ್ ಆಗ್ಬೇಕು. ಇನ್ಶೂರೆನ್ಸ್ ಮಾಡಿಸಿ, ನಮಗೆ ನೀವು ಸರ್ಕಾರದಿಂದ ದುಡ್ಡು ಕೊಡಬೇಡಿ, ನಮ್ಮ ದುಡ್ಡಲ್ಲಿ ಇನ್ಶೂರೆನ್ಸ್ ಮಾಡಿಸಿ, ನಿಮ್ಮ ದುಡ್ಡನ್ನ ಮಾಡಿಸ್ಬೇಡಿ. ಇಷ್ಟು ನ್ಯಾಯಯುತವಾದ ಬೇಡಿಕೆಗಳನ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮೆಲ್ಲ ಮೈಸೂರು ವಿಭಾಗದ, ಬೆಂಗಳೂರು ವಿಭಾಗದ, ಬೆಳಗಾವಿ ವಿಭಾಗದ ಎಲ್ಲ ವಿಭಾಗಗಳಲ್ಲಿ ಕೂಡ ನಮ್ಮ ಜನ ಪದಾಧಿಕಾರಿಗಳು ಮಾತ್ರ ಈಗ ಕರೆಸಿದ್ದೀವಿ. ಇವರು ನಾವು ಸಾಂಕೇತಿಕವಾಗಿ ಎಲ್ಲ ಮುನ್ಸಿಪಾಲಿಟಿಗಳಲ್ಲಿ ಕಪ್ಪು ಪಟ್ಟಿ ತರಿಸಿ ಸಾಂಕೇತಿಕವಾಗಿ ಕೆಲಸ ಮಾಡೋದನ್ನ ಪ್ರತಿಭಟನೆ ಮಾಡ್ತೀವಿ. ಇದಕ್ಕೆ ನ್ಯಾಯಯುತವಾದ ಬೇಡಿಕೆಗೆ ಸರ್ಕಾರ ಬಗ್ಲಿಲ್ಲ ಅಂತ ಹೇಳಿದ್ರೆ, ಎಲ್ಲ MLAಗಳ ಮನೆ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ನಮ್ಮ ಮನವಿಯನ್ನು ಎಲ್ಲ ಶಾಸಕರುಗಳಿಗೆ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲ 316 ಮುನ್ಸಿಪಾಲಿಟಿ ಕೂಡ ನೀರು, ಬೀದಿ ದೀಪ, ಸ್ವಚ್ಛತೆ ಎಲ್ಲ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಗೆ ಅಲ್ಲಿವರೆಗೂ ಅವಕಾಶ ಕೊಡಬೇಡಿ. ನಮಗೆ ಆದಷ್ಟು ಬೇಗ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು, ನಮ್ಮ ಆರೋಗ್ಯ ಕಾಪಾಡಿ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ನಿಮ್ಗೆ ದುಡ್ಡಿಲ್ವಾ? ನಮ್ಮ ದುಡ್ಡಲ್ಲಿ ನಮ್ಮ ಆರೋಗ್ಯ ಕಾಪಾಡಿ ಅಂತೇಳಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದೀವಿ. ಆಮೇಲೆ 500 ಜನ ಪೌರ ಕಾರ್ಮಿಕರು ಬರ್ತಿದೆ. ಎಲ್ಲೂ ಕೂಡ ಮುನ್ಸಿಪಾಲಿಟಿಯಿಂದ ಸಂಬಳ ಕೊಡಿ ಅಂತ ಹೇಳಿಲ್ಲ. ಪೇಪರ್ ನೋಟಿಫಿಕೇಶನ್ ಮಾಡಿದಾಗಲೂ ಹೇಳಿಲ್ಲ. ಆಯ್ಕೆ ಪ್ರಕ್ರಿಯೆ ಮುಗಿಬೇಕಾದ್ರೂ, ಅಭ್ಯರ್ಥಿಗಳ ಅರ್ಜಿ ಹಾಕ್ಬೇಕಾದ್ರೂ ಹೇಳಿಲ್ಲ. ಅಭ್ಯರ್ಥಿಗಳ ಅರ್ಜಿ ಹಾಕಿ ಆಯ್ಕೆ ಪ್ರಕ್ರಿಯೆ ಮುಗಿದ್ಮೇಲೆ ಈಗ ಮುನ್ಸಿಪಾಲಿಟಿ ತೆರಿಗೆಯನ್ನು ವಸೂಲಿ ಮಾಡ್ಕೊಳ್ಳಿ, ಸಂಬಳ ತಗೊಳ್ಳಿ. ಇದು ಯಾಕೆ ತಾರತಮ್ಯ? ಯಾಕೆ ಡ್ಯುಯಲ್ ಸ್ಟ್ಯಾಂಡ್? ಈ ಡಬಲ್ ಸ್ಟ್ಯಾಂಡ್ ಬಿಟ್ಟು ನಿಮ್ಮ ಗೆಜೆಟ್ ನೋಟಿಫಿಕೇಶನ್ ಏನಿತ್ತು, ಕ್ಯಾಬಿನೆಟ್ ಅಪ್ರೂವ್ಡ್ ಏನು ತಗೊಂಡಿದ್ರಿ, ಫೈನಾನ್ಸ್ ಅಪ್ರೂವ್ಡ್ ಏನು ತಗೊಂಡಿದ್ರಿ, ಅದ್ರ ಪ್ರಕಾರ ನಮ್ಮ ಪೌರ